ನಾನು ರಮ್ಯಾ ಅಂತ. ಸರ್ದು ನಾನು ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ನೋಡಿದೆ. ಸೊ ನನಗೆ ಆಪ್ಷನ್ಸ್ ಬೇಸಿಕ್ ಗೊತ್ತಿತ್ತು, ಬಟ್ ಅಡ್ಜಸ್ಟ್ಮೆಂಟ್ ಗೊತ್ತಿರಲಿಲ್ಲ. ಸರ್ ಹತ್ರ ಕಲ್ತ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಂತ ಸರ್ನ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಸರ್ ಹತ್ರ ಕ್ಲಾಸ್ ತಗೊಂಡೆ. ನನಗನ್ಸಿದ್ದು ಏನು ಅಂದ್ರೆ, ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಜಸ್ಟ್ ಈ ಸ್ಟ್ರೈಕ್ ಪ್ರೈಸ್ ಬೈ ಮಾಡಿ ಅಥವಾ ಈ ಸ್ಟ್ರೈಕ್ ಪ್ರೈಸ್ ಸೆಲ್ ಮಾಡಿ ಹೆಡ್ಜ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದೇ ಸ್ಟ್ರೈಕ್ ಪ್ರೈಸ್ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಂಡ್ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಗೊತ್ತಿಲ್ಲ. ಅದನ್ನ ನಾನು ಸರ್ ಇಂದ ತಿಳ್ಕೊಂಡಿದ್ದೀನಿ. ಸರ್ ಟೀಚಿಂಗ್, ಸ್ಪೇಸ್ ಆಫ್ ಟೀಚಿಂಗ್ ನಂಗೆ ತುಂಬಾ ಕಂಫರ್ಟಬಲ್ ಅಂತ ಅನ್ನಿಸ್ತು. ಅಂಡ್ ನನಗೆ ಈಗ ಒಂದು ಕಾನ್ಫಿಡೆನ್ಸ್ ಅಂತ ಬಂದಿದೆ ಟ್ರೇಡ್ ಮಾಡೋದಿಕ್ಕೆ. ಲೈಕ್, ನಾನು ಡೈರೆಕ್ಷನಲ್ ಬಯಾಸ್ ರಾಂಗ್ ಆದ್ರೂ ಎಲ್ಲಿ ಟ್ರೇಡ್ ಕಟ್ ಮಾಡಬೇಕು, ಮತ್ತೆ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡಬೇಕು, ಅಂಡ್ ಪ್ರಾಫಿಟ್ ಅಲ್ಲಿ ಇದ್ದಾಗ ನಾವು ರೋಲ್ ಅಪ್ ಮಾಡೋದು ಹೇಗೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್ ಇಂದ. ಸರ್ದು ಟೀಚಿಂಗು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ನಾನ್ ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದೇನು ಅಂದ್ರೆ, ಅಲ್ಲಿ ಬೇರೆ ಕಡೆ ಹೋಗಿ ಬೇಸಿಕ್ ಕಲ್ತ್ಕೊಳ್ಳೋದ್ಕಿಂತ ನಿಮ್ಮ ಹತ್ರ ಬಂದ್ರೆ ಫುಲ್ ಇನ್ ಡೆಪ್ತ್ ಒಂದು ಸ್ಟ್ರಾಟಜಿ ಅಂತ ಕಲಿತಾರೆ. ಮತ್ತೆ ಐ ವಿ ಅನ್ನೋದು ನನಗೆ ಗೊತ್ತೇ ಇಲ್ಲ ಸರ್. ಗ್ರೀಕ್ಸ್ ಕೇಳಿದೆ ಅಷ್ಟೇ, ಬಟ್ ಇನ್ ಡೆಪ್ತ್ ನನಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಐ ವಿ ಮೂಲಕನೂ ನಾವು ಟ್ರೇಡ್ ಮಾಡ್ಬೋದು ಅನ್ನೋದು ನಿಮ್ಮಿಂದ ಕಲ್ತಿದ್ದೀನಿ ಸರ್ ನಾನು. ಓವರ್ ಆಲ್ ಟೀಚಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದು ಅಷ್ಟೇ, ಬೇರೆ ಕಡೆ ಕಲಿಯೋದ್ಕಿಂತ ನಿಮ್ಮ ಹತ್ರ ಬಂದು ಕಲ್ತ್ರೆ ತುಂಬಾ ಯೂಸ್ಫುಲ್ ಇದೆ. ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ ಸರ್ ನಿಮ್ಮ ಹತ್ರ ಕಲ್ತ್ರೆ. ನೀವು ತುಂಬಾ ಪೇಶನ್ಸ್ ಇಂದ ಟೀಚ್ ಮಾಡ್ತೀರಾ. ಏನೇ ಡೌಟ್ ಇದ್ರೂ ಬೇಜಾರ್ ಮಾಡ್ಕೊಂಡಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್. ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡಿದ್ದೀರಾ ನೀವು ನನಗೆ. ನಾನು ಬೇರೆ ಕಡೆ ಹೋದ್ರು ಬೇರೆ ಕಡೆ ಕೇಳಿದ್ದೀನಿ ಸರ್ ಕ್ಲಾಸಸ್ ಎಲ್ಲ, ಬಟ್ ಡೌಟ್ ಕೇಳೋದಿಕ್ ನಾನು ಹಿಂಜರಿತಾ ಇದ್ದೆ. ಎಲ್ಲಿ ಏನ್ ಅನ್ಕೋಬಿಡ್ತಾರೋ, ಏನ್ ಮಾತಾಡ್ಬಿಡ್ತಾರೋ ಅವರು ಅಂತ. ಬಟ್ ನಿಮ್ಮ ಹತ್ರ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಕೇಳ್ತಾ ಇದ್ದೆ. ನೀವು ನನಗೆ ಎಕ್ಸ್ಪ್ಲೈನ್ ಮಾಡ್ತೀರೋ ಅನ್ನೋ ಕಾನ್ಫಿಡೆನ್ಸ್ ನನ್ಗಿತ್ತು ಸರ್. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ನಿಮ್ಮ ಚಾನಲ್ ನೋಡಿದೆ ಸರ್. ನಾನು ಅದು ಕನ್ನಡದಲ್ಲೇ ಇತ್ತಲ್ಲ ಅಂತ ನಾನು ಜಾಯ್ನ್ ಆದೆ. ಸೊ ಆ ಜಾಯ್ನ್ ಆದಮೇಲೆ ನಾನು ಆಪ್ಷನ್ ಸ್ಟ್ರಾಟಜಿಸ್ ನಿಮ್ಮ ಕ್ಲಾಸಿಗೆ ಬಂದಾಗ, ಇವಾಗ ಒಂದು ಐ ವಿ ಅಂದರೆ ಜನ ಏನು ಹೇಳ್ತಾರೆ, ಐ ವಿ ಜಾಸ್ತಿ ಇದ್ದಾಗ ಟ್ರೇಡ್ ಮಾಡಬೇಡಿ ಅಂತಾರೆ, ತುಂಬ ರಿಸ್ಕ್ ಅಂತಾರೆ. ಬಟ್ ಐ ವಿ ಜಾಸ್ತಿ ಇದ್ದಾಗಲೂ ಯಾವ ಥರ ಟ್ರೇಡ್ ತೊಗೋಬೇಕು, ಯಾವ ಸ್ಟ್ರಾಟಜಿಸ್ ತೊಗೋಬೇಕು ಅಂತ ಈ ಕ್ಲಾಸಿಗೆ ಬಂದಮೇಲೆ ಗೊತ್ತಾಗಿದೆ. ಆಮೇಲೆ ಒಂದು ವೇಗ ಇಂಪಾರ್ಟೆನ್ಸ್ ಆಪ್ಷನ್ ಬ್ರೇಕ್ಸಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡೋದಂದ್ರೆ ಬರೀ ಮೂರು ಎಕ್ಸ್ಪ್ಲೈನ್ ಮಾಡ್ತಾರೆ: ಡೆಲ್ಟಾ, ಗಾಮಾ, ಟೀಟಾ ಅಂತ. ಆಪ್ಷನ್ ಸೆಲ್ಲರ್ಸಿಗೆ ಒಂದೇ ಒಂದು ಅಡ್ವಾಂಟೇಜ್ ಅನ್ಕೊಳ್ಳೋದೇನೆಂದ್ರೆ ಟೀಟಾ ಅನ್ಕೊಳ್ತಾರೆ. ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ವೇಗ ಇಂದ ಏನು ಆಪ್ಷನ್ ಸೆಲ್ಲರ್ಸಿಗೆ ಪ್ರಾಫಿಟ್ ಆಗ್ಬೋದು, ಐ ವಿ ಇಂದ ವೇಗ ಹೆಂಗ್ ರಿಫ್ಲೆಕ್ಟ್ ಆಗುತ್ತೆ ಅದನ್ನ ಕಲಿತೆ ಸರ್. ಇಲ್ಲಿ ಇಲ್ಲಿ ಈ ಕೋರ್ಸಿಗೆ ಜಾಯ್ನ್ ಆದಮೇಲೆ ಆಪ್ಷನ್ ಸ್ಟ್ರಾಟಜಿಸ್ ಏನೇನು ಸ್ಟ್ರಾಟಜಿಸ್ ಇದೆ ಅಂತ ಕೇಳಿದೆ. ಮತ್ತೆ ಒಂದು ಅಡ್ಜಸ್ಟ್ಮೆಂಟ್ಸು ಏನಂದ್ರೆ, ಈ ಆಪ್ಷನ್ ಸ್ಟ್ರಾಟಜಿಸ್ ಏನಂದ್ರೆ ಒಂದು ರಿಸ್ಕ್ ಡಿಫೈನ್ ಸ್ಟ್ರಾಟಜಿಸ್ ಇರುತ್ತೆ. ಇವಾಗ ಆ ರಿಸ್ಕ್ನ ಅಡ್ಜಸ್ಟ್ಮೆಂಟ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ರಿಸ್ಕ್ನು ಯಾವ ಥರ ಕಡಿಮೆ ಮಾಡಿ ನಾವು ಪ್ರಾಫಿಟ್ಗೆ ಹೆಂಗ್ ಕನ್ವರ್ಟ್ ಮಾಡೋದು. ಪ್ರಾಫಿಟ್ ಆಗಿಲ್ಲ ಅಂದ್ರೂ ಲಾಸ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಲಾಸ್, ಮಿನಿಮಲ್ ಲಾಸ್, ಒಂದು ಟ್ರೇಡಿಗೆ ಒಂದು ಮಿನಿಮಲ್ ಲಾಸ್ ಎಷ್ಟಾಗುತ್ತೋ ಅಷ್ಟು ಕಲಿತೆ ಸರ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ. ಆಮೇಲೆ ನಿಮ್ಮ ಟೀಚಿಂಗು ತುಂಬಾ ಒಳ್ಳೆ ಸ್ಪೇಸ್ ಅಲ್ಲೇ ಇರುತ್ತೆ. ಅಂದ್ರೆ ಕ್ಲೀನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೀರಾ, ಸ್ಲೋ ಆಗಿ ಹೋಗ್ತೀರಾ. ಏನೇ ಡೌಟ್ಸ್ ಇದ್ರು ನಾವು 2-3 ಟೈಮ್ಸ್ ಅದೇ ಡೌಟ್ಸ್ ಕೇಳಿದ್ರು ನಮ್ಗೆ ಅರ್ಥ ಆಗಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್. ಏನು ಇದಿಲ್ಲದೆ ನೀವು ಫ್ರೆಂಡ್ಲಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಕ್ಲಾಸು ತುಂಬಾ ಇಂಟ್ರಾಕ್ಟಿವ್ ಆಗಿರುತ್ತೆ.